ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೋಮ ಪತ್ರಿಕೆ 1ನೇ ಅಧ್ಯಾಯ 14ನೇ ವಾಕ್ಯ. ಗ್ರೀಕರಿಗೂ ಇತರ ಜನಗಳಿಗೂ, ಜ್ಞಾನಿಗಳಿಗೂ ಮೂಢರಿಗೂ ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಅದೆ. ಅಪೊಸ್ತಲನಾದ ಪೌಲನು ರೋಮ ಪತ್ರಿಕೆ ಬರೆಯುವಾಗ ರೋಮದಲ್ಲಿರುವಂತಹ ವಿಶ್ವಾಸಿಗಳನ್ನು ನೆನೆಸಿಕೊಂಡು ಈ ಒಂದು ಪತ್ರಿಕೆಯನ್ನು ಬರೀತಾ ಇದ್ದಾನೆ. ಅಲ್ಲಿವರೆಗೂ ಅವನು ರೋಮ ಸಭೆಗೆ ಹೋಗಿಲ್ಲ, ರೋಮ ಸಭೆಯವ್ರನ್ನ ಅವನು ಭೇಟಿ ಮಾಡಿಲ್ಲ. ಆದರೆ ಅವರ ಕುರಿತಾದ ನಂಬಿಕೆ ವಿಷಯ ಎಲ್ಲ ಇವನಿಗೆ ಗೊತ್ತಾಗಿ ಅವರಿಗೆ ಒಂದು ಪತ್ರಿಕೆಯನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡ್ತಾನೆ. ಹೀಗೆ ಪತ್ರಿಕೆಯನ್ನು ಬರೀಬೇಕಾದ್ರೆ ತನ್ನ ಆಸೆ ಏನು, ತನ್ನ ಬಯಕೆ ಏನು ಎಂಬುದಾಗಿ ಆತನು ಹೇಳ್ತಾನೆ. ಪ್ರತ್ಯೇಕವಾಗಿ ಈ ಒಂದು ಪತ್ರಿಕೆ ಬರೆಯೋದರ ಮೂಲಕ ಅವನೇನು ಹೇಳ್ತಾನೆ, ನಾನು ನಿಮ್ಮ ಬಳಿಗೆ ಬರಬೇಕು, ನಿಮ್ಮನ್ನು ನೋಡಬೇಕು ಅಂತ ಆಸೆ ಎಲ್ಲ ಇದೆ ನನಗೆ. 9, 10, 11, 12 ಈ ವಾಕ್ಯಗಳಲ್ಲಿ ಹೇಳ್ತಾನೆ. ಆದರೆ ನನಗೆ ಬರೋಕ್ಕಾಗ್ತಾ ಇಲ್ಲ ಇವಾಗ. ಆದರೆ ನಾನು ಬರೋದು ಯಾಕೆ ಅಂದರೆ ನಿಮ್ಮನ್ನು ನೋಡಬೇಕು, ನೀವು ನನ್ನನ್ನು ನೋಡಬೇಕು, ನನ್ನ ನಂಬಿಕೆಯಿಂದ ನಿಮಗೆ ಉಪಯೋಗ ಆಗಬೇಕು, ನಿಮ್ಮ ನಂಬಿಕೆಯಿಂದ ನನಗೆ ಉಪಯೋಗ ಆಗಬೇಕು. ಅದರ ಅರ್ಥ ಪರಸ್ಪರ ಆತ್ಮೀಕ ದೃಢತೆಯನ್ನು ಹೊಂದಿಕೊಳ್ಳಬೇಕು ಎಂಬ ಉದ್ದೇಶ ಎಂಬುದಾಗಿ ಪೌಲ ಹೇಳ್ತಾನೆ. ಅದ್ರ ಜೊತೆಯಲ್ಲಿ ಪೌಲ ಹೇಳ್ತಾ ಇರೋ ಒಂದು ಮಾತು ಏನು ಅಂದರೆ, ಗ್ರೀಕರಿಗೂ ಇತರ ಜನಗಳಿಗೂ, ಜ್ಞಾನಿಗಳಿಗೂ ಮೂಢರಿಗೂ ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಇದೆ. ಏನು ಸಾಧಾರಣವಾಗಿ ಅಂದಿನ ಒಂದು ಸಮಯದಲ್ಲಿ ಯಹೂದ್ಯರು ಮತ್ತು ಗ್ರೀಕರು ಎಂಬ 2 ಗುಂಪು ಮಾತ್ರ ಇತ್ತು. ಯಹೂದ್ಯರು ಅಂದರೆ ಜ್ಯೂಸ್ ಅಥವಾ ದೇವರ ಸ್ವಂತ ಜನರು ಅಂತ ಕರ್ಕೊಂಡಂತಹ ಇಸ್ರಾಯೇಲ್ ಜನರು. ಗ್ರೀಕರು ಅಂದರೆ ಉಳಿದ ಈ ಲೋಕದಲ್ಲೂ ಎಲ್ಲರನ್ನೂ ಸಹ ಗ್ರೀಕರು ಎಂಬುದಾಗಿ ಕರೀತಾಯಿದ್ರು, ಅಥವಾ ಅನ್ಯ ಜನರು ಅಂತ ಕರೀತಾಯಿದ್ರು. ಅದು ಮಾತ್ರವಲ್ಲ, ಸಭೆ ಆರಂಭವಾದ ನಂತರ 3 ಗುಂಪಾಯ್ತು. ಅದು 2 ಗುಂಪಿದ್ದಿದ್ದು 3 ಗುಂಪಾಯಿತು. ಗ್ರೀಕರು, ಯಹೂದ್ಯರು ಮತ್ತು ಕ್ರೈಸ್ತ ಸಭೆಯವರು. ಈ ಕ್ರೈಸ್ತ ಸಭೆಯಲ್ಲಿರುವವರು ಅಥವಾ ಕ್ರಿಸ್ತನ ಹಿಂಬಾಲಕರು, ಅವರಲ್ಲಿ ಗ್ರೀಕರು ಇದ್ದಾರೆ, ಯಹೂದ್ಯರು ಇದ್ದಾರೆ. ಗ್ರೀಕರಿಂದ ಬಂದವರು, ಯಹೂದ್ಯರಿಂದ ಬಂದವರು, 2 ಕಡೆಯಿಂದ ಬಂದವರು ಸೇರಿದಂಥ ಒಂದು ಸಭೆ. 3 ಗ್ರೂಪ್ ಆಯಿತು. ಅದರಲ್ಲಿ ಪೌಲ ಆವತ್ತಿನ ಒಂದು ಸನ್ನಿವೇಶವನ್ನು ಉದ್ದೇಶಿಸಿಕೊಂಡು 2 ಗುಂಪುಗಳನ್ನು ಕುರಿತು ತನ್ನ ಪತ್ರಿಕೆಗಳಲ್ಲಿ ಯಹೂದ್ಯರು ಗ್ರೀಕರು, ಯಹೂದ್ಯರು ಗ್ರೀಕರು ಎಂಬುದಾಗೆಲ್ಲ ಮಾತಾಡ್ತಾನೆ. ಇಲ್ಲಿ ಗ್ರೀಕರಿಗೂ ಮತ್ತು ಇತರ ಜನಗಳಿಗೂ, ಜ್ಞಾನಿಗಳಿಗೂ ಮೂಢರಿಗೂ ತೀರಿಸಬೇಕಾದ ಒಂದು ಋಣ ಇದೆ. ಪೌಲ ಹೇಳ್ತಾನೆ, ನಾನೊಂದು ತೀರಿಸಬೇಕಾದ ಒಂದು ಋಣ ಇದೆ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಒಂದು ಸಾಲ ಇದೆ. ಏನದು ಸಾಲ ಅಂದರೆ, ಸುವಾರ್ತೆಯ ಮೂಲಕ ರಕ್ಷಣೆ ಹೊಂದಿದಂತಹ ನಾನು, ನೀವು ಎಲ್ಲರೂ ಸಾಲಗಾರರು ಎಂಬುದಾಗಿ ಮರಿಬಾರ್ದು. ಇನ್ನೊಬ್ಬರಿಗೆ ಸತ್ಯವನ್ನು ತಿಳಿಸಬೇಕಾದಂತಹ ಒಂದು ಸಾಲ ನನ್ನ ಮೇಲೆ ಬಿದ್ದಿದೆ. ಯಾಕೆಂದರೆ ಯೇಸುಸ್ವಾಮಿ ಹೇಳಿದ್ರು, ಉಚಿತವಾಗಿ ಸಿಕ್ಕಿದ್ದನ್ನು ಉಚಿತವಾಗಿ ಕೊಡ್ರಿ. ನೀವು ಆಲ್ರೆಡಿ ಉಚಿತವಾಗಿ ಹೊಂದ್ಕೊಂಡಿದ್ದೀರಾ, ಫ್ರೀಯಾಗಿ ನಿಮಗೆ ಸಿಕ್ಕಿದೆ, ಅದನ್ನು ನೀವೇನು ಮಾಡಿ ಫ್ರೀಯಾಗೇ ಕೊಟ್ಬಿಡಿ ಎಂಬುದಾಗಿ ಯೇಸುಸ್ವಾಮಿ ಹೇಳೋದನ್ನು ನೋಡ್ತೀವಿ. ಪ್ರಿಯ ದೇವರ ಮಕ್ಕಳೇ, ನಾನು ನೀವು ಕ್ರಿಸ್ತನ ರಕ್ತದ ಮೂಲಕ ತೊಳೆಯಲ್ಪಟ್ಟವರಾಗಿ, ನಾವು ಪಾಪದ ಪಾಲಿಗೆ ಸತ್ತು ನೀತಿಗಾಗಿ ಬದುಕುವಂಥ ಒಂದು ಅನುಭವದಲ್ಲಿ ನಾವು ಜೀವಿಸ್ತಾ ಇರುವಾಗ ಒಂದು ವಿಷಯ ತಿಳ್ಕೊಳ್ಬೇಕು. ನಾನು ಯೇಸು ಸ್ವಾಮಿಯನ್ನು ನಂಬಿ ರಕ್ಷಣೆ ಹೊಂದಿದ್ದು, ನಾನು, ನನ್ನ ಕುಟುಂಬ, ನಾವು ಸಂತೋಷವಾಗಿರುವುದಕ್ಕಾಗಿ ಅಲ್ಲ. ನಾನು, ನೀವು ಒಂದು ಸಾಲದಲ್ಲಿ ಬಿದ್ದಿದ್ದೇವೆ, ಅಥವಾ ಈ ರೀತಿಯ ಸತ್ಯವನ್ನು ತಿಳಿದೇ ಇರುವಂತಹ ವ್ಯಕ್ತಿಗಳಿಗೆ ಸುವಾರ್ತೆಯನ್ನು ಸಾರುವ, ಸತ್ಯವನ್ನು ತಿಳಿಸುವ ಒಂದು ಹಂಗಿನಲ್ಲಿದ್ದೇವೆ ಎಂಬುದನ್ನು ಮರೆಯಬಾರ್ದು. ಆದರೆ ಪೌಲ ಹೇಳ್ತಾ ಇದ್ದಾನೆ, ಅಲ್ಲಿ ನಾನು ಜ್ಞಾನಿಗಳಿಗೂ ಮೂಢರಿಗೂ. ಜ್ಞಾನಿಗಳು ಮತ್ತು ಮೂಢರು ಅಂತ ಹೇಳಿದ್ರೆ, ಯೇಸುವನ್ನು ತಿಳಿದಂತಹ ವ್ಯಕ್ತಿಗಳನ್ನು ಜ್ಞಾನಿಗಳು ಎಂಬ ಪಟ್ಟಿಗೆ ತಂದಾಗ, ಯೇಸುವನ್ನು ತಿಳಿದೇ ಇರುವವ್ರನ್ನ ಮೂಢರು, ಅಥವಾ ಈ ಲೋಕದ ಜ್ಞಾನಿಗಳು, ಮೂಢರು ಯಾರೇ ಆಗಿರಲಿ, ಜಾತಿ ವ್ಯತ್ಯಾಸವಿಲ್ಲದೆ, ವರ್ಣ ವ್ಯತ್ಯಾಸವಿಲ್ಲದೆ, ಭಾಷೆ ವ್ಯತ್ಯಾಸವಿಲ್ಲದೆ, ಸ್ಥಾನ ವ್ಯತ್ಯಾಸವಿಲ್ಲದೆ ಎಲ್ಲರಿಗೂ ಸುವಾರ್ತೆಯನ್ನು ಸಾರಬೇಕಾ. ನಾನು ಎಲ್ಲರಿಗೂ ಸುವಾರ್ತೆಯನ್ನು ಹೇಳಿ ತೀರಿಸಬೇಕಾದ ಒಂದು ಋಣ ಇದೆ, ಒಂದು ಸಾಲ ಇದೆ. ಇವತ್ತು ನನ್ನನ್ನು ಕೇಳುವಂಥ ಪ್ರಿಯ ದೇವರ ಮಗುವೆ, ನೀನು ಯೇಸುಸ್ವಾಮಿ ನಂಬಿದೆಯಾ? ಯೇಸುಸ್ವಾಮಿಯ ವಾಕ್ಯವನ್ನು ಅನುಸರಿಸಿ ನೀನು ಜೀವಿಸ್ತಾ ಇರಬಹುದು, ಸತ್ಯ ಮಾರ್ಗದಲ್ಲಿ ಜೀವಿಸ್ತಾ ಇರಬಹುದು. ಆದರೆ ನೀನು ಒಂದು ಸಾಲಗಾರ ಎಂಬುದನ್ನು ಮರಿಬಾರ್ದು. ನೀನು ಸಾಲದಲ್ಲಿದ್ದಿ ಎಂಬುದನ್ನು ಮರಿಬಾರ್ದು. ನೀನು ಆ ಒಂದು ಋಣ ತೀರಿಸಬೇಕು. ಅವರು
ದೇವರು ನಿಮಗೋಸ್ಕರ ಮಾಡಿದಂಥದ್ದನ್ನು ನೀನಿನ್ನೊಬ್ಬರಿಗೆ ಮಾಡಲೇಬೇಕು. ಸುವಾರ್ತೆಯನ್ನು ಸಾರಬೇಕು. ಅವರನ್ನು ಈ ರಕ್ಷಣೆಗೆ, ಈ ಸತ್ಯಕ್ಕೆ ತರಬೇಕಾದಂಥ ಜವಾಬ್ದಾರಿ ನಿಮ್ಮೆಲ್ಲರ ಕರ್ತವ್ಯ. ಸುವಾರ್ತೆಯನ್ನು ಸಾರೋದು ಬರೀ ಪಾಸ್ಟರ್ ಅವರ ಕೆಲಸ ಅಲ್ಲ, ರಕ್ಷಣೆ ಹೊಂದಿದಂಥ ಪ್ರತಿಯೊಬ್ಬರ ಕರ್ತವ್ಯ. ಪ್ರತಿಯೊಬ್ಬರೂ ಅದು ಮಾಡಬೇಕಾದ ಹಂಗಿನಲ್ಲಿದ್ದಾರೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಈ ದಿವಸ ಕರ್ತನ ಸನ್ನಿಧಾನದಲ್ಲಿ ಹೇಳಿ ನಾವು ಪ್ರಾರ್ಥಿಸೋಣ. ಕರ್ತನೆ, ಆ ಸಾಲವನ್ನು ನಾನು ತೀರಿಸ್ತೇನೆ. ಕಾರಣ, ಈ ಲೋಕದಲ್ಲಿ ಸಾಲ ಮಾಡಿದವರು ಸಾಲ ತೀರಿಸಿಲ್ಲ ಅಂದರೆ ಬ್ಯಾಂಕ್ ಅವರು ಬರ್ತಾರೆ, ಅವ್ರು ಆ್ಯಕ್ಷನ್ ತಗೊಳ್ತಾರೆ. ಅದೇ ರೀತಿಯಲ್ಲಿ ನಾವು ಸಾಲ ತೀರಿಸಬೇಕು. ನಾವು ಸಾಲವನ್ನು ತೀರಿಸಲಿಲ್ಲ ಅಂದರೆ, ಸುವಾರ್ತೆಯನ್ನು ಸಾರದಿದ್ದರೆ, ಪೌಲ ಹೇಳ್ತಾನೆ, ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳೋದಿಲ್ಲ. ಸುವಾರ್ತೆಯನ್ನು ಸಾರದಿದ್ದರೆ ನನಗೆ ಅಯ್ಯೋ ಎಂಬುದಾಗಿ ಪೌಲ ಹೇಳ್ತಾನೆ. ಅದರ ಅರ್ಥ ಏನು? ಅವನು ಸುವಾರ್ತೆಯನ್ನು ಸಾರಬೇಕು. ಸಾರಲಿಲ್ಲ ಅಂದರೆ ನಾಳೆ ಪ್ರಶ್ನೆ ಕೇಳುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಸಾಲ ಕೊಟ್ಟವನು ಪ್ರಶ್ನೆ ಕೇಳ್ತಾನೆ. ಆ ದೇವರ ಬರೋಣಕ್ಕೆ ಮುಂಚಿತವಾಗಿ ಅನೇಕರಿಗೆ ಸುವಾರ್ತೆಯನ್ನು ಸಾರಿ ಸತ್ಯ ಮಾರ್ಗದಲ್ಲಿ ನಡೆಸುವಂತೆ ದೇವರ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ಕರ್ತನೆ, ನಾವೆಲ್ಲರೂ ನಿನ್ನ ಮೂಲಕ ರಕ್ಷಣೆ ಹೊಂದಿದಂತಹ ನಾವು ಇವತ್ತು ಸಂತೋಷವಾಗಿದ್ದರು. ಮತ್ತೊಂದು ಭಾಗದಲ್ಲಿ ಸಾಲಗಾರರು ಎಂಬ ಮನೋಭಾವದಲ್ಲಿ ಅನೇಕರಿಗೆ ಸುವಾರ್ತೆಯನ್ನು ಸಾರಿ ಅನೇಕರನ್ನ ನಿನ್ನ ಬಳಿಗೆ ನಡೆಸುವುದಕ್ಕಾಗಿ ಕರ್ತನೆ, ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.